ಕಾವೇರಿಯ ಕಿಚ್ಚು ತಣ್ಣಗಾಗಿಸುತ್ತಾ ಕಬಿನಿಯ ಜಲಾಶಯ. ಕೇರಳಂನಲ್ಲಿ ಮಳೆ ಆಗ್ತಾ ಇದೆ. ಕಬಿನಿ ಜಲಾಶಯ ಭರ್ತಿಯಾಗಿದೆ. ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಹೆಚ್ಚಳವಾಗಿದೆ. ಗಣನೀಯ ಏರಿಕೆಯಾಗಿದೆ. ಕಬಿನಿಯಿಂದ 8 ರಿಂದ 10,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಪ್ರಸ್ತುತ ಅಣೆಕಟ್ಟೆಗೆ 15,500 ಕ್ಯೂಸೆಕ್ ನೀರು ಒಳಹರಿವು ಬಂದಿದೆ. ಕೆಲವೇ ಕ್ಷಣಗಳಲ್ಲಿ ನೀರನ್ನು ಹರಿಸಲು ಅಧಿಕಾರಿಗಳು ನಿರ್ಧಾರವನ್ನ ಮಾಡಿದ್ದಾರೆ ಅನ್ನೋದು ಸದ್ಯದ ಮಾಹಿತಿ. ಕಬಿನಿ ಡ್ಯಾಂ ಅಧಿಕಾರಿಗಳಿಂದ ಪ್ರವಾಹದ ಮುನ್ನೆಚ್ಚರಿಕೆ ಹಿನ್ನೆಲೆಯಲ್ಲಿ ಈಗ ನೀರನ್ನ ಹೊರಹರಿವು ಮಾಡೋದಕ್ಕೆ ಒಳಹರಿವು ಬಂದಿದೆ, ತುಂಬೋಗಿದೆ ಡ್ಯಾಂ. ಹೀಗಾಗಿ ಅಂತ ಹೊರಗಡೆ ಬಿಡಬೇಕಲ್ಲ, ಈ ನಿಟ್ಟಿನಲ್ಲಿ ತಯಾರಿ ಮಾಡಿಕೊಂಡಿದ್ದಾರೆ ಅನ್ನೋದು ಸದ್ಯದ ಮಾಹಿತಿ. ಗಂಗಾ ಮಾತೆ ಕಾವೇರಿ ಸಂತ್ರಸ್ತವಾಗಿ ಕಬಿನಿ ಭರ್ತಿ ಆಗ್ತಾ ಇದೆ ಅಂತ ಹೇಳಿ ನನಗೆ ನಮ್ಮೆಲ್ಲ ಅಧಿಕಾರಿಗಳು ತಿಳಿಸಿದ್ದಾರೆ. ಪ್ರಕೃತಿ ಯಾವತ್ತೂ ಕೂಡ ಯಾರ ಸೊತ್ತಲ್ಲ. ಪ್ರಕೃತಿ ನಿಯಮದಂತೆ ನಾವೆಲ್ಲ ಬದುಕ್ತಾ ಇದ್ದೇವೆ. ಗಂಗಾ ಮಾತೆ ಕಾವೇರಿ ಸಂತ್ರಸ್ತವಾಗಿ ಕಬಿನಿ ಭರ್ತಿ ಆಗ್ತಾ ಇದೆ ಅಂತ ಹೇಳಿ ನನಗೆ ನಮ್ಮೆಲ್ಲ ಅಧಿಕಾರಿಗಳು ತಿಳಿಸಿದ್ದಾರೆ. ಪ್ರಕೃತಿ ಯಾವತ್ತೂ ಕೂಡ ಯಾರ ಸೊತ್ತಲ್ಲ. ಪ್ರಕೃತಿ ನಿಯಮದಂತೆ ನಾವೆಲ್ಲ ಬದುಕ್ತಾ ಇದ್ದೇವೆ. ಗಂಗಾ ಮಾತೆ ಕಾವೇರಿ ಸಂತ್ರಸ್ತವಾಗಿ